ಎಲ್ರಿಗೂ ನಮಸ್ಕಾರ. ನೋಡಿ, ಸಂಜೆ ಟೀ ಟೈಮ್ಗೆ ಬೆಣ್ಣೆ ಮುರುಕನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಇಷ್ಟೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿದೆ, ಮಾಡಿ ನೋಡಿ. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗೂ ಇದೆ, ತುಂಬ ಚೆನ್ನಾಗಿದೆ ರೆಸಿಪಿ. ನೋಡಿ, 1 ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಆದರೆ ಒಂದು ಪಕ್ಷ ತಿನ್ಬೋದು, ಬಟ್ ಖಾರ ಆದರೆ ತಿನ್ನೋಕ್ಕಾಗಲ್ಲ. ಸೊ ಇದಕ್ಕೆ ನೋಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇನ್ನೊಂದು ಸ್ಕಿಪ್ ಮಾಡ್ಕೊಳ್ಳಿ. ಬೇಕು ಅಂತ ಏನಿಲ್ಲ, ಬಟ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ನೀವು ಬಿಸಿ ಮಾಡಿಕೊಂಡ್ರೆ. ನೋಡಿ, ಇದನ್ನ ಹಾಕಿಬಿಟ್ಟು ಎಲ್ಲ ಒಂದು ಸತಿ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷಗಳ ಕಾಲ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಕಲಿಸ್ಕೋಬೇಕು. ಈ ಥರ ಹಿಟ್ಟನ್ನು ನೀವು ಈ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಈ ಥರ ಇಲ್ಲಿ ತುಂಬ ಸಾಫ್ಟ್ ಬೇಡ, ತುಂಬ ಗಟ್ಟಿನೂ ಬೇಡ, ಇಷ್ಟಿದ್ರೆ ಸಾಕು. ಇದು ಒಂದು ಅರ್ಧ ಗಂಟೆ ನೀವು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡಿ. ಶಾವಿಗೆ ಪ್ರೆಸರು, ಇದಕ್ಕೆ ಒಳಗಡೆ ಸ್ವಲ್ಪ ನೀವು ಎಣ್ಣೆಯನ್ನು ಸವರ್ಕೋಬೇಕು. ಹಿಟ್ಟು ಹಾಕ್ತಿರಲ್ಲ ಅಂಟಲ್ಲ ಅಂತ. ನೋಡಿ, ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ ಮುರುಕು ಮಾಡಲಿಕ್ಕೆ. ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ನಾನು ಒಂದು ಸಣ್ಣದೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆಗೆ ನೀವು ಈ ಥರ ಪ್ರೆಸ್ ಮಾಡ್ಕೋಬೇಕು. ತುಂಬಾ ಹೈ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೋಬಾರ್ದು. ಇನ್ ಕೇಸ್ ನೀವು ಹೈ ಫ್ಲೇಮನ್ನು ಯೂಸ್ ಮಾಡಿದರೆ ಒಳಗೆ ಮಾತ್ರ ಹಸಿ ಇರುತ್ತೆ, ಹೊರಗೆ ಮಾತ್ರ ಬೇಯ್ದಿರುತ್ತೆ. ಸೊ ಹೊರಗೆ ನಿಮಗೆ ಕಲರ್ಫುಲ್ಲಾಗಿ ಕಾಣುತ್ತೆ, ಬಟ್ ಒಳಗೆ ಬೆಂದಿರಲ್ಲ. ಹಾಕಿದ ತಕ್ಷಣ ಈ ಥರ 1 ನಿಮಿಷ ಆದಮೇಲೆ ನೀವು ಮತ್ತೆ ಈ ಥರ ಮಗ್ಚಿ ಹಾಕ್ಕೊಳ್ಬೇಕಾದ್ರೆ. ಬರೀ 1 ನಿಮಿಷ ಆಗಿದೆ. ಸೊ ಬೇಕಾದ್ರೆ ಇವಾಗ ನೀವು ಇದನ್ನು ಮಗ್ಚಿ ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಹಾಕಲಿಕ್ಕೆ ಬರಲ್ಲ ಅಂದರೆ ಈ ಥರ ಚಮಚದಿಂದ ಹಾಕ್ಕೊಂಡು ಎಣ್ಣೆಗೆ ಬೇಕಾದ್ರೆ ಬಿಡಿ. ಈ ಥರ ಎಣ್ಣೆಯಲ್ಲಿ ಹಾಕೋಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೋಡಿಬಿಟ್ಟು ನೀವು ಹಾಕೊಳ್ಳಿ. ಈ ಬಣ್ಣ ಬಂದರೆ ನೀವು ಇಷ್ಟಾಗಿದೆ ಅಂತ ಬೇಕಾದ್ರೆ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಇಟ್ಕೊಳ್ಳಿ.